ನಮಸ್ಕಾರ. ನಾವು ಬೆಂಗಳೂರು 24x7.com ಇಂದ ಬರ್ತಾ ಇದ್ದೀವಿ. ಈಗ ನಾವು ವಾರ್ಡ್ ನಂಬರ್ 150 ಹನುಮಾನ್ ನಗರಲ್ಲಿ ಇದ್ದೀವಿ. ಕಾಂಗ್ರೆಸ್ಸಿಂದ ಚಂದ್ರಶೇಖರ್ ಅವರು ಪ್ರತಿನಿಧಿಸ್ತಿದ್ದಾರೆ. ಕೆಲವು ಕ್ವಶನ್ಗಳು ನೋಡ್ತೀವಿ ಸರ್. ಮೇಯ್ನಾಗಿ ನೀವು ಇದೇ ಏರಿಯಾ ವಾರ್ಡ್ ನಂಬರ್ 150 ಹನುಮಾನ್ ನಗರಿಂದಲೇ ಪ್ರತಿನಿಧಿಸ್ತಿರೋ ಕಾರಣ ಪ್ರಮುಖವಾದ ಕಾರಣ, ನಾನು ವಿದ್ಯಾರ್ಥಿ ಮುಖಂಡನಾಗಿ ರಾಜಕೀಯಕ್ಕೆ ಬಂದಾಗ ನನಗೆ ಜನ್ಮ ಕೊಟ್ಟಂಥದ್ದು ಈ ಏರಿಯಾ. ಹಾಗಾಗಿ ಸದಾ ಪ್ರೀತಿಯಿಂದ ಸದಾ ತೌರರಾಗಿರತಕ್ಕಂಥದ್ದು ಇದೇ ಏರಿಯಾ. ಹಾಗಾಗಿ ಯಾರೂ ಸಹ ತೌರೂರನ್ನ ಮರೆಯಲ್ಲ. ಹಾಗಾಗಿ ತೌರೂರಿಂದಲೇ ನಿಂತಿದ್ದೀನಿ ನಾನು. ಸರ್, ಮತ್ತೊಂದು, ಈಗ ಏರಿಯಲ್ಲಿ ಸಮಸ್ಯೆಗಳೇನಿದೆ, ತೊಂದರೆಗಳೇನಿದೆ, ಅದು ನಿಮಗೆ ಅರಿವಿದೆಯಾ? ಏನೇನು ತೊಂದರೆಗಳಿವೆ? ಇವಾಗ ಮೋರಿ ಡ್ರೈನೇಜ್ ಆಗಿರ್ಬೋದು, ಇಲ್ಲ ಜನರ ಸಮಸ್ಯೆ ಆಗಿರ್ಬೋದು, ಅದ್ರ ಬಗ್ಗೆ ನಿಮ್ಗೆ ಅರಿವಿದೆಯಾ? ಒಂದು ಮೊದಲನೇದಾಗಿ ನಾನು ಹುಟ್ಟು ಬೆಳೆದಂಥ ಊರು. ಎರಡನೇದಾಗಿ ನಾನು ಇಲ್ಲಿ 3 ಬಾರಿ ನಗರ ಪಾಲಕ ಸದಸ್ಯನಾಗಿದ್ದನು. ಸಂವಿಧಾನ ಬಲ್ಲವನು. ಎಸ್ಟಿಮೇಟ್ ಅಂದರೆ ಏನು ಅಂತ ಗೊತ್ತಿರತಕ್ಕಂಥವನು. ಎಸ್ಟಿಮೇಟ್ ಬರೋದು ಹೇಗೆ ಅಂತ ಗೊತ್ತು ನನಗೆ. ಆ ಎಕಾನಮಿ ಏನು ಅಂತ ಗೊತ್ತು. ಹಾಗಾಗಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಸಂಪೂರ್ಣ ಗೊತ್ತು. ಇಲ್ಲಿ ನಡೀತಿರತಕ್ಕಂಥ ಭ್ರಷ್ಟತೆ ಗೊತ್ತು. ಹಾಗಾಗಿ ಎಲ್ಲ ಭ್ರಷ್ಟತೆಯನ್ನು ತಡೆಯೋಕ್ಕೋಸ್ಕರನೇ ಈ ಚುನಾವಣೆ ನಿಂತಿದ್ದೇನೆ. ಸರ್, ಈಗ ಗೆದ್ದ ಮೇಲೆ ತಾವು ಇದು ಆಡಳಿತ ಬಂದಾಗ ನಮ್ಮ ಅಭಿವೃದ್ಧಿ ಯಾವ ಥರ ಇರುತ್ತೆ, ಯಾವ ರೀತಿ ಇರುತ್ತೆ? ನನ್ನ ಮೂಲಭೂತವಾಗಿ ಒಂದು ಆರೋಗ್ಯ ನಗರ, ಒಂದು ಅಭಿವೃದ್ಧಿ ನಗರ, ಒಂದು ಆನಂದ ನಗರವನ್ನಾಗಿ ಮಾಡಬೇಕು ಬೆಂಗಳೂರು ನಗರವನ್ನು ಅಂತಕ್ಕಂಥ ಅಭಿಲಾಷೆ ನನ್ನಲ್ಲಿದೆ. ಅದರ ಮುಖಾಂತರ, ಹನುಮಂತ ನಗರದ ಮುಖಾಂತರ ಬಸವನಗುಡಿಯನ್ನು, ಬೆಂಗಳೂರು ನಗರವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಾಡಿ ಬೆಂಗಳೂರಿನ ಜನತೆಗೆ ಕಾರ್ಖಾನೆಗಳು ಬರಬೇಕು, ಉದ್ಯಮಗಳು ಬರಬೇಕು. ಅದ್ರ ಮುಖಾಂತರ ಬೆಂಗಳೂರು ನಗರ ಎಲ್ಲ ಸೌಕರ್ಯಗಳಾಗಬೇಕು. ಇವತ್ತು ವಿಶ್ವದ ಹವಾಮಾನ ವೈಪರೀತ್ಯ ಏನಿದೆ, ಅದಕ್ಕೆ ಸೂಕ್ತವಾಗಿ ಬೆಂಗಳೂರು ನಗರವನ್ನು ಕಟ್ಟಬೇಕು ಅನ್ನತಕ್ಕಂಥ ಅಭಿಲಾಷೆಯಿಂದ ಇವತ್ತು ನಾನು ಚುನಾವಣೆ ನಿಂತಿದ್ದೇನೆ. ಸರ್, ತಾವು ಆಡಳಿತಕ್ಕೆ ಬಂದಾಗ ಇವಾಗ ಜನರ ಸಮಸ್ಯೆ ಆಗಿರ್ಬೋದು, ಏನೇ ಆಗಿರ್ಬೋದು, ತಮ್ಮನ್ನು ಹೆಂಗೆ ಸಂಪರ್ಕ ಮಾಡುತ್ತೆ? ನನ್ನನ್ನು ಆಡಳಿತ ಸಂಪರ್ಕ ಮಾಡೋದು ಭಾಳ ಸುಲಭ. ಯಾಕೆ ಅಂದರೆ ನಾನು ಇದೇ ಏರಿಯಾದಲ್ಲಿ ಇರ್ತಕ್ಕಂಥವನು. ಇಲ್ಲೇ ನನ್ನ ಮನೆ ಇರ್ತಕ್ಕಂಥವನು. ಪ್ರತಿನಿತ್ಯ ಜನಗಳ ಮಧ್ಯೆ ಬರ್ತಾನೆ, ಪ್ರತಿನಿತ್ಯ ಓಡಾಡ್ತೀನಿ. ಹಾಗಾಗಿ ಅದು ಸುಲಭವಾಗ್ತದೆ. ಹಾಗಾಗಿ ನನ್ನ ಜೊತೆ ಅವರಿದ್ದಾರೆ. ಸರ್, ಈಗ ಮುಂಚೆ ಇದ್ದವರೆಲ್ಲರನ್ನ ಬರೀ ಆಶ್ವಾಸನೆ ಕೊಡ್ತಾರೆ. ಇವಾಗ ಜನರ ಮನಸ್ಸಿದೆ, ಆಶ್ವಾಸನೆ ಕೊಡ್ತಾರೆ, ಅದು ಕೊಡ್ತಾರೆ, ಇವಾಗ ಬಂದರೂ ಅದೇ ಮಾಡ್ತಾರೆ. ತಮ್ಮ ಅಭಿಪ್ರಾಯ? ನನ್ನ ಬಗ್ಗೆ ಯಾರು ಇವತ್ತರೆಗೂ ಒಂದು ಕೆಲಸ ಮಾಡಿಲ್ಲ ಅಂತ ಹೇಳಿರೋದಕ್ಕೆ ಒಂದು ಉದಾಹರಣೆ ಇಲ್ಲ. ಯಾವುದೇ ಮಾಧ್ಯಮಗಳಲ್ಲೂ ಒಂದು ಉದಾಹರಣೆ ಇಲ್ಲ. ಇವತ್ತು ಕರ್ನಾಟಕದ ಎಲ್ಲ ಮಾಧ್ಯಮಗಳು ಬರೆದಿರೋದು ಬಸವನಗುಡಿ, ಮಾದರಿ ಬಸವನಗುಡಿ ಅಂತಲೇ ಬರೆದಿದ್ದಾರೆ. ಮಾದರಿ ಹನುಮಂತ ನಗರ ಅಂತ ಹೇಳಿದರೆ ಹೊರತು ಇಲ್ಲಿ ಕೆಲಸ ಆಗಿಲ್ಲ ಅಂತ ಯಾವ ಮಾಧ್ಯಮಗಳು ಇವತ್ತರೆಗೂ ಹೇಳಿಲ್ಲ, ಯಾವ ಜನಗಳು ಇವತ್ತು ಹೇಳಿಲ್ಲ. ಸರ್, ಕೊನೆಯದಾಗಿ ಇವಾಗಿನ ಯೂತ್ ಒಂದು ಏನಂದರೆ, ಇವಾಗ ಎಲೆಕ್ಷನ್ ಬಂತು ಅಂದರೆ ಒಂದು ಥರದ ಸಿಟ್ಟು ಊರ್ಗೋರಿಂದ ಫಿಲಮ್ ಮಾಡ್ತಾರೆ. ಅವ್ರಿಗೆ ನೀವೇನು ಹೇಳೋದು? ನಾನು ಅವರಿಗೆ ಭಾಳ ಇಷ್ಟ ಹೇಳೋದು ಮುಖ್ಯ, ಪ್ರಜಾಪ್ರಭುತ್ವನೇ ಮುಖ್ಯ, ನಾಯಕತ್ವನೇ ಮುಖ್ಯ. ಪ್ರಜಾಪ್ರಭುತ್ವ ನಾಯಕತ್ವ ಎರಡೂ ಇಲ್ಲ ಅಂದರೆ ನಿಮಗೆ ನೀವೇ ಕೊಂಡ್ಕೊಂಡಂಗೆ. ಹಾಗಾಗಿ ಈ ದೇಶವನ್ನು ಬ್ರಿಟಿಷರು ಯಾರೋ ಕೊಂಡ್ಕೊಂಡಾಗ ಇನ್ಯಾರೋ ನಮ್ಮನ್ನು ಪ್ರಜಾಪ್ರಭುತ್ವವನ್ನು ಆಳ್ತಾರೆ. ಹಾಗಾಗಿ ಪ್ರಜಾಪ್ರಭುತ್ವ ಉಳಿಬೇಕಾದರೆ ಚುನಾವಣೆಯಲ್ಲಿ ಪಾಲ್ಗೊಳ್ಳಬೇಕು. ಚುನಾವಣೆ ಅನ್ನೋದು ಭಾಳ ಮುಖ್ಯವಾದ ಅಂಶ, ಜೀವನ ನಾಡಿ. ಚುನಾವಣೆ ಅನ್ನೋದಿದ್ದರೆ ಮಾತ್ರ, ಆ ಚುನಾವಣೆಗೆ ಬಂದಂಥ ಮುಖಂಡರುಗಳು ಒಳ್ಳೆಯ ಮುಖಂಡರುಗಳು ಆದರೆ ಮಾತ್ರ ಈ ರಾಜ್ಯ, ಈ ರಾಷ್ಟ್ರದ ಸಂಪತ್ತು ಉಳಿಯಕ್ಕೆ ಸಾಧ್ಯ ಅನ್ನೋದನ್ನು ಅವರು ಅರಿತುಕೋಬೇಕು. ಥ್ಯಾಂಕ್ ಯು ಸರ್.